ಕಾಡಾನೆ ಉಪಟಳ ಹೆಚ್ಚಾದಾಗಲೆಲ್ಲ ಅರಣ್ಯ ಇಲಾಖೆ ಸಾಕಾನೆಗಳನ್ನು ಬಳಸಿಕೊಂಡು ಕಾರ್ಯಾಚರಣೆ ನಡೆಸುತ್ತೆ. ಮೊನ್ನೆ ತಾನೇ ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ರೈತರೊಬ್ಬರು ಸಾವನ್ನಪ್ಪಿದ್ರು. ಪುಂಡಾನೆ ಸೆರೆಗೆ ಅಧಿಕಾರಿಗಳು ಮುಂದಾಗಿದ್ರು. ಮೊದಲ ದಿನವೇ ಪುಂಡಾನೆ ಸೆರೆ ಹಿಡಿದ್ವಿ ಅನ್ನೋ ಖುಷಿಯಲ್ಲಿದ್ದ ಸಿಬ್ಬಂದಿಗೆ ಸೆರೆ ಸಿಕ್ಕ ಕಾಡಾನೆ ಶಾಕ್ ಕೊಟ್ಟಿದೆ. ಆರು ಕುಮ್ಕಿ ಆನೆಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಪುಂಡಾನೆ. ಸೆರೆ ಬಳಿಕ ಹಗ್ಗ ಕಿತ್ತೆಸೆದು ಕಾಡಿಗೆ ಜೂಟ್. ಕಾಡಾನೆ ಅಂದ್ರೆ ಯಾರಿಗ್ ತಾನೇ ಭಯ ಇರಲ್ಲ ಹೇಳಿ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಅಂಬಾರಿ ಖ್ಯಾತಿಯ ದಿಗ್ಗಜ ದಿ ಗ್ರೇಟ್ ಅರ್ಜುನ ಇದೇ ಜಿಲ್ಲೆಯಲ್ಲಿ ವೀರ ಮರಣವನ್ನಪ್ಪಿತ್ತು. ಇನ್ನೊಂದು ಕಡೆ ಅನೇಕ ರೈತರು ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ್ದಾರೆ. ಮೊನ್ನೆಯಷ್ಟೇ ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದಲ್ಲಿ ರೈತ ರಾಜಶೆಟ್ಟಿ ಅನ್ನೋರನ್ನ ಕಾಡಾನೆಯೊಂದು ಕೊಂದು ಹಾಕಿತ್ತು. ರೈತರನ್ನ ಬಲಿ ಪಡೆದಿದ್ದ ಕಾಡಾನೆ ಸೆರೆಗೆ ಸಿಬ್ಬಂದಿ ಕಾರ್ಯಾಚರಣೆ ಆರಂಭಿಸಿದ್ರು. ಬೇಲೂರು ತಾಲೂಕು ಕೆರೆಗೋಡು ಎಂಬ ಗ್ರಾಮದಲ್ಲಿ 6 ಸಾಕಾನೆಗಳನ್ನ ಬಳಸಿಕೊಂಡು ಕಾರ್ಯಾಚರಣೆ ನಡೆಸಲಾಯಿತು. ಹಾಸನ ಡಿಎಫ್ಒ ಸೌರಭ್ ಕುಮಾರ್ ನೇತೃತ್ವದಲ್ಲಿ ಕುಮ್ಕಿ ಸಾಕಾನೆಗಳಾದ ಸುಗ್ರೀವ, ಧನಂಜಯ, ಅಯ್ಯಪ್ಪ, ಏಕಲವ್ಯ, ಶ್ರೀರಾಮ ಸೇರಿದಂತೆ 6 ಆನೆಗಳ ನೇತೃತ್ವದಲ್ಲಿ ಕಾರ್ಯಾಚರಣೆಗಿಳಿಯಲಾಯಿತು. ಪುಂಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿದಾಗ ಕುಸಿದು ಬಿದ್ದಿತ್ತು. ಬಳಿಕ ಕಾಡಾನೆಯನ್ನ ಸೆರೆ ಹಿಡಿದು ಹಗ್ಗವನ್ನೂ ಹಾಕಿ ಎಳೆದು ತರ್ತಾ ಇದ್ರು. ಆದ್ರೆ ಈ ಚಾಲಾಕಿ ಪುಂಡಾನೆ ಎಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸಿ ಅಲ್ಲಿದ್ದ ಎಲ್ಲರಿಗೂ ದಿಗ್ಭ್ರಮೆ ಹುಟ್ಟಿಸುವಂತೆ ಮಾಡಿ ಎದ್ನೋ ಬಿದ್ನೋ ಅಂತ ಓಡುವಂತೆ ಮಾಡಿದೆ. ಸ್ಟಾರ್ಟಿಂಗು ಕಾಲಿನ ಹಗ್ಗ ಕಟ್ಟಾಯ್ತು. ಒಂದ್ಸಲ ಕಟ್ಟಾದ್ಮೇಲೆ ಆನೆ ಕಟ್ಟಿದ್ರು, 2 ಆನೆಗೂ ಕಟ್ಟಿದ್ರು, 2 ಕಾಲಿಗೂ ಕುತ್ತಿಗೆ ಕಟ್ಟಿದ್ರು. ಬಟ್ ತುಂಬ ಫೋರ್ಸ್ ಮಾಡ್ತಾ ಇತ್ತು ಆನೆ. ಸಖತ್ ಫೈಟ್ ಮಾಡ್ತು. ಲಾಸ್ಟ್ ಮೂಮೆಂಟಲ್ಲಿ ಕಾಲ್ದು 2 ಕಟ್ಟಾಯಿತು, ಕುತ್ತಿಗೆದು ಕಟ್ಟಾಗ್ಬಿಡ್ತಾ. ಈ ಜನ ಇದ್ದಿರತ್ರ ಉಳಿದಿದ್ದೆ ಪುಣ್ಯ, ಒಂದು 5-6 ಜನ ತೆಗೆದುಬಿಡೋದು. ಅವರು ತಪ್ಪಿಸ್ಕೊಬಿಟ್ಟು ಎಲ್ಲರೂ. ನಾನು ಬಿದ್ದುಬಿಟ್ಟೆ, ಎತ್ಕೊಂಡು ಓಡಿ ಬಂದೆ. ಕಾಡಾನೆ ಕೆಡುವಕ್ಕೂ ಮುನ್ನವೇ ಅದಕ್ಕೆ ಅರವಳಿಕೆ ನೀಡಲಾಗಿತ್ತು. ಆದ್ರೆ ಅರವಳಿಕೆಗೆ ಬಗ್ಗದೆ ಕಾಲಿಗೆ ಹಾಕಿದ್ದ ದೊಡ್ಡ ಗಾತ್ರದ ಹಗ್ಗವನ್ನೇ ಕಿತ್ತೆಸೆದು ತಪ್ಪಿಸಿಕೊಂಡು ಅಡ್ಡಾದಿಡ್ಡಿಯಾಗಿ ಓಡಿ ಹೋಗಿದೆ. ಕಾಡಾನೆ ಆರ್ಭಟಕ್ಕೆ ಅಲ್ಲಿ ಇದ್ದ ಅರಣ್ಯ ಸಿಬ್ಬಂದಿ ಚೆಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ. ಪುಂಡಾನೆ ಸೆರೆ ಹಿಡಿದ್ವು ಅನ್ನುವಂತಹ ಖುಷಿಯಲ್ಲಿದ್ದ ಅರಣ್ಯ ಇಲಾಖೆಗೆ ನಿರಾಸೆ ಮೂಡಿಸಿದೆ. ಇದನ್ನ ಹಿಡಿಯೋ ಟಾಸ್ಕ್ ಮುಂದುವರಿಯಲಿದ್ದು, ಪುಂಡಾನೆಯನ್ನ ಬೆನ್ನತ್ತಿ ಹಿಡಿದೇ ತೀರ್ಬೇಕು ಅನ್ನುವಂತಹ ಶಪಥ ಮಾಡಿದ್ದಾರಂತೆ ಅರಣ್ಯ ಸಿಬ್ಬಂದಿ. ಆನೆ ಬಂದು ಇವತ್ತಲ್ಲ, ನಮಗೆ ಪ್ರತಿನಿತ್ಯ ಗಲಾಟೆ ಕೊಡುತ್ತೆ. ಪ್ರತಿನಿತ್ಯ ಎತ್ಕೊಡ್ತವೆ. ನಾವು ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ. ಇಲ್ಲಿ ಕೆರೆ ಇದೆ ನಮ್ಮದು. ಕೆರೆಯಲ್ಲಿ ದಿನ ಬಂದು ದಿನ ಹಾಳು ಮಾಡಿ ಎಲ್ಲ ಇದನ್ನು ಹಾಳು ಮಾಡಿ ಹೋಗುತ್ತೆ ಆನೆ. ಮೊನ್ನೆ ಸಾಯಿಸಿರೋದು ಆಲ್ಮೋಸ್ಟ್ ಇದೇ ಆನೆ. ಆನೆ ಸಕ್ಕ ಸ್ಟ್ರಾಂಗ್ ಇದೆ. ಇದು 6 ಆನೆ ಇದ್ರು ಇದು ಮಾಡಿದೆ. ಆನೆ ದೊಡ್ಡ ಆನೆ ಇದು. ಒಟ್ನಲ್ಲಿ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಕಾಡಾನೆಗಳು ಜನರಲ್ಲಿ ಭೀತಿ ಹುಟ್ಟಿಸಿವೆ. ಜೊತೆಗೆ ಜನರ ಜೀವನವನ್ನು ಕಸಿದುಕೊಳ್ತಿವೆ. ಕಿಲಾಡಿ ಕಿಲ್ಲರ್ ಕಾಡಾನೆ ತಪ್ಪಿಸಿಕೊಂಡಿದ್ದು ಜನರಲ್ಲಿ ಮತ್ತಷ್ಟು ಆತಂಕವನ್ನ ಹೆಚ್ಚುವಂತೆ ಮಾಡಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.